ಏನು ಅನ್ಕೊಂಡವಳನ್ನ ನೆನ್ನೆ ಯಾವುದೋ ಮಗುನ ಕರ್ಕೊಂಬಂದು ಈಗ ನನ್ನೇ ದೂರ ಇಡ್ತಾಳೆ. ನೋಡುವ ಅದು ಹೆಂಗೆ ಈ ಸತಿ ಮಾತಾಡೋಕ್ಕಿಲ್ಲ ಅಂತ. ಬಾ ಯೋನ್ಲ ಕಾಳಿ. ಅವೇ ನಾನು ಇಂಥವು ಮಾತಾಡಬೇಕು. ನಾನು ನೋಡ್ತಾನೆ ಅವನಿ ಬೆಳಗ್ಗೆಯಿಂದ ಮಾತಾಡ್ಬೇಕು ಅಂತ ಹೇಳ್ತಾನೆ ಇದೆಯಾ. ಸರಿ ಯೋನಿಸ್ಯಾ. ಅದು ಅದು ಇಬ್ಬರೇ ಇದ್ದಾಗ ಮಾತಾಡ್ಬೇಕು ನಾವೇ. ಇಬ್ರು ತಾನೇ ಇರೋದು, ಇನ್ಯಾರವ್ರೆ? ಇದೇ ನಾವು ಹಿಂಗೆ ಹೇಳ್ತಿದ್ಯಾ? ಇನ್ಯಾರವ್ರ? ಮಗಿ ಆಯ್ತಲ್ಲ. ಕಾಳಿ ಸುಮ್ಕೆ ನನ್ಗೆ ಕೋಪ ಬರ್ಸ್ಬೇಡ. ಪಾಪ ಮಗಿಗೆ ನಿದ್ದೆ ಬರ್ತೈತೆ ಅಂತ ಹೇಳ್ತಾವಳೆ. ನಾನು ಹೋಗಿ ಅವಳನ್ನ ಮಲಗಿಸ್ಬೇಕು. ನೋಡು ನಂಗೆ ಮಾಡಕ್ಕೆ ಸ್ಯಾನೆ ಕೆಲಸ ಐತೆ. ಸುಮ್ಕೆ ಹೋಗು ಪಾಪುಟ. ಇದ್ಯಾವ ಕರ್ಮ ನಂದು? ಇಟ್ಟು ದಿನ ಸಾರನ್ನು ಹೊಲ್ಸ್ಕೊಳಕ್ಕಾಗದೆ ಪರದಾಡ್ತಾ 106 ಸಮಸ್ಯೆ ಗಮನಿ. ಅಂಥದ್ರಲ್ಲಿ ಆ ಮಗು ಬೇರೆ ಬಂದು ವಕ್ರಿಸ್ಕೊಂಡೈತೆ. ನನ್ನ ಸಾರನ ಹತ್ರ ಸುಳಿದಾರಂಗೆ ಮಾಡ್ತಾಯಿತ್ತಲ್ಲ. ಇನ್ನು ನಾನು ಸುಮ್ಕೆ ಇದ್ರೆ ಸರಿ ಹೋಗಿಲ್ಲ. ಏನಾದರೂ ಮಾಡಿ ಆ ಮಗುನ ಈ ಮನೆಯಿಂದ ಎತ್ತಂಗಡಿ ಮಾಡಬೇಕು. ಇಲ್ಲ ಇದು ನನ್ನ ಸಾರ ಹತ್ರದಿಂದ ಕಿತ್ತಾಕ್ಬಿಡುತ್ತೆ. ಹೌದು, ಮುಖ್ಯವಾದ ವಿಷಯನೇ. ಅದಕ್ಕೆ ಮಾತಾಡಕ್ಕೆ ಇಲ್ಲಿ ಕರೆದಿದ್ದು. ಏನ್ ಸಾಬ್ರ ಅಂತ ವಿಷಯ? ಈ ಥರ ಕೇಸ್ಗಳಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ ಕಂಟಿ. ಗೋಡೆಗಳಿಗೂ ಕಿವಿ ಇರುತ್ತೆ. ಆಮೇಲೆ ಏನಾದರೂ ಒಂದು ಸುದ್ದಿ ಹೊರಗಡೆ ಹೋದ್ರೂ ನಮಗೆ ಕಷ್ಟ. ಹಂಗಾರ ಸಾಬ್ರೆ ವಾದ ಮಾಡಕ್ಕೆ ಸಾಕ್ಷಿ ಆಧಾರ ಎಲ್ಲ ಬೇಕಂತ ಹೇಳ್ತಿರಲ್ಲ, ಅದೆಲ್ಲ ರೆಡಿ ಮಾಡ್ಕೊಂಡ್ರ? ಕೇಸ್ ನಮ್ಮ ಕಡೆಗೇನಾ? ಸಾರಿ ಕಂಟಿ, ಈ ಕೇಸಲ್ಲಿ ಗೆಲ್ಲೋ ಸಾಧ್ಯತೆ ತುಂಬ ಕಡಿಮೆ ಅನ್ನಿಸ್ತಾ ಇದೆ. ರಾಧಾ ಕಡೆಯವರು ಪಕ್ಕಾ ಪ್ಲಾನ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿದ್ದಾರೆ. ಬರ್ತಿರೋ ಜಡ್ಜು ತುಂಬ ಮುಂಗೋಪಿ ಅಂತ ಹೇಳಿದ್ನಲ್ಲ, ಆಪೋಸಿಟ್ನವ್ರಿಗೆ ಒಂದು ಸಣ್ಣ ಲೂಫೋಲ್ ಸಿಕ್ಕಿದ್ರು ನಾವು ಈ ಕೇಸ್ ಸೋಲ್ತೀವಿ ಅಂತ ಭಯ ಆಗ್ತಾ ಇದೆ. ಇದೇನ್ ಸಾಹೇಬ್ರೆ ಹಿಂಗೆ ಹೇಳ್ತಿದ್ದೀರಾ? ಅಲ್ಲ ಇದೇಂಗ್ ಸಾಧ್ಯ? ನಮ್ಮವ್ವ ಆಗ್ಲಿ ಅಪ್ಪಯ್ಯ ಆಗ್ಲಿ ಯಾರು ಆ ಮನೇನ ಅಕ್ರಮವಾಗಿ ಕಿತ್ಕೊಂಡಿಲ್ಲ. ಅದು ನಮ್ಮ ತಾತನ ಸುತ್ತು. ಅಲ್ಲ ಅಪ್ಪಯ್ಯ ಮತ್ತೆ ಅವ್ವ ಮನೆ ಕಟ್ಟವ್ರೆ. ಅದು ಬರೀ ಮಣ್ಣಿಂದ ಇಟ್ಕೆಯಿಂದ ಕಟ್ಟಿರೋ ಮನೆ ಅಲ್ಲ ಸಾಹೇಬ್ರೆ, ಪ್ರೀತಿಯಿಂದ ಸಾನೆ ಆಸೆ ಪಟ್ಟು ಕಟ್ಟಿರೋ ನನ್ನ ಬಂಗಾರ ನರ್ಮನೆ. ಅಲ್ಲ ಅದು ಹೆಂಗೆ ನಮ್ಮ ಕೈ ತಪ್ಪೋದಿದೆ ಹೇಳಿ ಸಾಹೇಬ್ರೆ? ನಾವು ಹೆಂಗಾದ್ರೂ ಮಾಡಿ ಈ ಕೇಸ್ನ ಗೆಲ್ಲೇಬೇಕು. ನನ್ನ ಬಂಗಾರ ಇದ್ದಿದ್ದ ಮನೇನ ನಾನು ಉಳ್ಸ್ಕೊಳಕ್ಕಾಗಿಲ್ಲ ಅಂದ್ರೆ ನನ್ನ ಬಂಗಾರಮ್ಮನ ಮಗ ಅಂತ ಹೇಳ್ಕೊಳ್ಳೋ ಯೋಗ್ಯತೆನೆ ಕಳ್ಕೊಂಡಂಗೆ ಆಯ್ತದೆ. ಏಟೆ ಕಷ್ಟ ಆದ್ರೂ ಸರಿ ನಾವು ಈ ಕೇಸ್ ಗೆಲ್ಲೇಬೇಕು ಸಾಹೇಬ್ರೆ. ನಿಮ್ಗೆ ಗೆಲ್ಲಕ್ಕೆ ಏನು ಬೇಕು ಹೇಳಿ, ಅದು ನಾನು ಪಿರಾಣ ಕೇಳಿದ್ರು ನಾನು ಕೊಡ್ತೀನಿ. ಕೇಸ್ ಮಾತ್ರ ನಮ್ಮ ಪರನೇ ಆಗಬೇಕು. ನಿಮ್ಮ ಮಾತು ಕೇಳಿದ್ಮೇಲೆ ನನಗೆ ಸುಮ್ಮನಿರಕ್ಕಾಗ್ತಿಲ್ಲ ಕಂಟಿ. ಸತ್ಯಕ್ಕೆ ಯಾವುದೇ ಕಾರಣಕ್ಕೂ ಸೋಲಾಗಬಾರ್ದು, ಅದೇ ನನ್ನ ಆಸೆ. ತುಂಬ ಯೋಚನೆ ಮಾಡಬೇಡ ಕಂಟಿ. ಈ ಕೇಸ್ ಗೆಲ್ಲೋದಕ್ಕೆ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ನಾಳೆ ಬರ್ತಿರೋ ಜಡ್ಜು ಮುಂಗೋಪಿನೇ ಇರ್ಬೋದು, ಆದರೆ ಅವರು ಕುತಂತ್ರ ಮಾಡೋರನ್ನ ಕಂಡ್ರೆ ಕೆಂಡ ಕಾರ್ತಾರೆ. ರಾಧಾ ಮಾಡಿರೋ ಸಣ್ಣ ಸುಳ್ಳನ್ನ ನಾಳೆ ಕೋರ್ಟಲ್ಲಿ ಪ್ರೂವ್ ಮಾಡಿದ್ರೆ ಸಾಕು, ಜಡ್ಜು ನಮ್ಮ ಪರವಾಗಿ ತೀರ್ಪು ಕೊಡ್ತಾರೆ. ಅಂದ್ರೆ ಗೆಲ್ಲೋ ಭರವಸೆ ಐತಾ ಸಾಹೇಬ್ರೆ? ಖಂಡಿತ ಇದೆ. ಈ ಕೇಸ್ನ ನಾನೇ ಸ್ಪೆಷಲ್ ಆಗಿ ತಗೋತಾ ಇದ್ದೀನಿ. ನೀನು ಧೈರ್ಯವಾಗಿರು ಕಂಟಿ. ಸತ್ಯಕ್ಕೆ ಈ ಹೋರಾಟ ನಮಗೆ ಕಷ್ಟ ಇರ್ಬೋದು, ಆದರೆ ನಾವು ಸೋಲ್ಬಾರ್ದು. ನ್ಯಾಯಕ್ಕೆ ಜಯ ಸಿಗ್ಲೇಬೇಕು. ನೀವು ಈ ಧೈರ್ಯ ಕೊಟ್ರಲ್ಲ, ಆಟ್ ಸಾಕು ಬಿಡಿ. ಅದೇನೇ ಬಂದ್ರೂ ನಾನು ಎದುರಿಸ್ತೀನಿ. ಸರಿ ಕಂಟಿ, ಈ ಕೇಸ್ ವಿಷಯವಾಗಿ ಏನಾದರೂ ಇಂಪಾರ್ಟೆಂಟ್ ವಿಷಯ ಇದ್ರೆ ನಾನು ನಿಮಗೆ ತಿಳಿಸ್ತೀನಿ. ಬರ್ತೀನಿ. ಸರಿ ಸರ್. ಮುಖ್ಯವಾದ ವಿಷಯ ಏನು? ಅದು ಅದು ಅದೇನು ಹೇಳ? ಓ ನಿನಗೆ ಈ ಪಾರ್ಟಿ ವಯಸ್ಸಾಗತ್ತೆ, ಒಂಚೂರು ಬುದ್ಧಿನೇ ಇಲ್ವಲ್ಲ ಬಾಬಾ? ಯಾಕಲಾ? ನಾನೆಲ್ಲ ಮಾಡಿದೆ ಅಂಥದ್ದು? ಅಲ್ಲ ಬಾಬಾ, ಗೊತ್ತು ಗುರಿ ಇಲ್ದಿರ ಕೂಸನ್ನ ಕರ್ಕೊಂಬಂದು ಮನೆನಾಗ ಇಟ್ಕೊಂಡಿದ್ದೀರಲ್ಲ, ಇದು ತಪ್ಪಲ್ವೇ? ಪಾಪ ಸಾನಂಗಾದ್ರೆ ಹೆಂಗರಳು ತಡಿದೆ ಕರ್ಕೊಂಬಂದ್ಬಿಟ್ಟವಳೆ. ನೀನಾದ್ರೂ ಅವಳು ಬುದ್ಧಿ ಹೇಳ್ಬೇಕು ತಾನೆ? ಬುದ್ಧಿ ಹೇಳೋದು ಬಿಟ್ಟು ಅವಳ ಜೊತೆ ಸೇರ್ಕೊಂಡಿದ್ದೀರ, ನಿನ್ಗೇನು ಹೇಳ್ಬೇಕು ಹೇಳು? ಪಾಪ ಮಾತು ಬರದೇ ಇರೋ ಕೂಸು, ಅದ್ರ ಮೇಲೆ ಹಾಕ್ಲ ನಿನ್ ಕೋಪ? ಎಲ್ಲ ಮಾಡ್ತೀನಿ ನಿಂಗದು? ಬಾಬು ಆ ಮಗಿ ಏನು ಮಾಡೋಕ್ಕಿಲ್ಲ, ಆದರೆ ಜನ ಸುಮ್ಕೆ ಇರ್ಬೇಕಲ್ಲ. ಮೊದಲೇ ಮಾತು ಬರ್ದಿರೋ ಕೂಸು, ಆಮೇಲೆ ಯಾರು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಇಲ್ದಿರೋ ಸಮಸ್ಯೆನ ಮೈ ಕೇಳ್ಕೊಬೇಕಾಯ್ತದೆ. ನೀನು ಮೊದಲು ಸಾನಂಗೆ ಬುದ್ಧಿ ಹೇಳಿ ಆ ಮಗಿ ಎಲ್ಲಿ ಸಿಕ್ತೋ ಅಲ್ಲೇ ಬಿಟ್ಟು ಬರೋಕೆ ಹೇಳು. ಆಮೇಲೆ ಅವ್ರ ಮನೆಯವ್ರು ಯಾರಾದ್ರೂ ಬಂದು ಕರ್ಕೊಂಡು ಹೋಗ್ತಾರೆ.
ಪಾಪ ಕಲಲೆ ಹೆಂಗ್ಲ ಬಿಟ್ಟು ಬಂದ್ಬಿಡೋದು ಮನ್ಸಾಗಕ್ಕಿಲ್ಲ ಕಲ. ಪಾಪ ಅಂತ ಹೇಳಿದ್ರೆ ನಮಗೆ ಪಾಪ ಸಿಕ್ಕಳ್ತದೆ. ಯೋಚನೆ ಮಾಡು. ಕಂಪ್ಲೇಂಟು, ಕೋರ್ಟು, ಸ್ಟೇಷನ್ ಅಂತ ಅಲಿಬೇಕಾಯ್ತದೆ. ಹಂಗೆಲ್ಲ ಯಾರೆಲ್ಲ ಮಾಡ್ತಾರೆ, ನೀನು ಹಂಗೆಲ್ಲ ಯೋಚನೆ ಮಾಡ್ಬೇಡ. ಯಾರು ಯಾಕೆ ಮಾಡ್ಬೇಕು ಬಾಬಾ? ನಮ್ಮ ಅಕ್ಕ ರಾಜಿ ಇಲ್ವೇ? ಅವಳಿಗೋ ಇಲ್ಲ ರಾಧನ್ಗೋ ಈಸಿಯಾಗಿ ಗೊತ್ತಾದ್ರೆ ಆಟೆಯ ನಮ್ಮ ಕತೆ ಮುಗೀತು. ನಾವೆಲ್ರಿಗೂ ಒಳ್ಳೇದೇ ಮಾಡ್ತೀವಿ, ಆದರೆ ಎಲ್ಲರೂ ಒಳ್ಳೆಯವರಾಗೇ ಇರಬೇಕಲ್ವೇ? ನಾಳೆ ದಿನ ಆ ಮಗಿಗೇನಾದರೂ ಒಂಚೂರು ಹೆಚ್ಚು ಕಡಿಮೆ ಆದರೆ ಯಾವೊಂದು ಜವಾಬ್ದಾರಿ? ಈ ಥರ ಕರ್ಕೊಂಬಂದು ಸಾಕಿದ ತಪ್ಪಕ್ಕೆ ನಮ್ಮ ಸಹನದ ಮೇಲೆ ಅಲ್ವ ಅಪವಾದ ಬರೋದು? ಆಮೇಲೆ ಏನಾದರೂ ಜೈಲ್ಗೆ ಹೋಗೋ ಪರಿಸ್ಥಿತಿ ಬಂದರೆ ಏನು ಮಾಡ್ತೀಯಾ? ಬಾವ ಈ ಮಟ್ಟಕ್ಕೆ ಯೋಚನೆ ಮಾಡ್ತಾವನೆ ಅಂತಂದ್ರೆ ನನ್ನ ಪ್ಲಾನು ವರ್ಕ್ ಆಗದೆ ಅಂತಾನೆ ಲೆಕ್ಕ. ಇರು, ಇದಕ್ಕಿನ್ನೊಂದು ಚೂರು ಮಸಾಲೆ ಹಾಕಮ್ಮ. ಬಾಬು, ಒಂದು ವೇಳೆ ಸಹನ ಏನಾದರೂ ಜೈಲ್ಗೆ ಹೋಗೋ ಪರಿಸ್ಥಿತಿ ಬಂದರೆ ಅವಳ ಪರವಾಗಿ ನಾನು ಒಳಗಡೆ ರೆಡಿ ಇದ್ದೀನಿ. ಆದರೆ ನಾನು ಜೈಲ್ಗೆ ಹೋದ್ಮೇಲೆ ಸಹನ ಇಲ್ಲಿ ಒಂಟಿ ಆಗೋಗ್ತಾಳೆ ಅಂತ ಯೋಚನೆ ಆಗೋಗದೆ ಬಾಬು. ಬಾಬು, ಅಪ್ಪನಾಗಿ ಮುಂದೆ ಆಗೋ ಅನಾಹುತನ ಈಗಲೇ ತಡೆದ್ರೆ ಸರಿ, ಇಲ್ಲ ಅಂತಂದ್ರೆ ಮುಂದೆ ಏನೇ ಆದರೂ ಅದಕ್ಕೆ ನೀನೇ ಜವಾಬ್ದಾರಿ.